ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 7 ಮಾರ್ಚ್ 2024. ಇವತ್ತು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು, ನಿಫ್ಟಿ 50 ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ಯಾವೆಲ್ಲ ಶೇರ್ಸ್ಗಳು ಟ್ರೆಂಡಿಂಗಲ್ಲಿ ಇತ್ತು, ಹಾಗೆ ಟಾಪ್ ಗೇನರ್ಸ್ ಯಾವುದು, ಮತ್ತು ಟಾಟಾ ಪವರ್ನಲ್ಲಿ ಶೇರ್ಸ್ಗಳು ಹೇಗೆ ಏರಿಕೆ ಆಗಿದೆ, ಎಷ್ಟು ಏರಿಕೆ ಆಗಿದೆ, ಒಂದು ವರ್ಷದಲ್ಲಿ ಏನಾಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 22,493 ಪಾಯಿಂಟ್ಸ್ಗೆ ಕ್ಲೋಸ್ ಆಗಿದೆ. ಇನ್ನೇನು ನೋಡಬೇಕಿದು 22,500 ಪಾಯಿಂಟ್ಸ್ಗೆ ಇದು ರೀಚ್ ಆಗಿ ಕ್ಲೋಸ್ ಆಗುತ್ತಾ ಅಂತ. ಇವತ್ತು ನೋಡೋದಾದರೆ ಹೆಚ್ಚು ಕಡಿಮೆ ಅಷ್ಟಿತ್ತು, ತುಂಬ ಏನು ಏರಿಕೆ ಆಗಿಲ್ಲ, ಸುಮಾರು 19.5 ಪಾಯಿಂಟ್ಸ್ ಅಷ್ಟು ಇವತ್ತು ಏರಿಕೆ ಆಗಿದೆ. ಅದೇ ರೀತಿ ನಾವು BSE ಸೆನ್ಸೆಕ್ಸ್ ನೋಡೋದಾದರೆ 74,119.39ಗೆ ಕ್ಲೋಸ್ ಆಗಿದೆ, ಅಂದರೆ ಸುಮಾರು 33.40 ಅಷ್ಟು ಇದರಲ್ಲಿ ಏರಿಕೆ ಆಗಿದೆ. ಹಾಗೆ ಟ್ರೆಂಡಿಂಗ್ ಶೇರ್ಸ್ಗಳು ಅಂತ ಹೇಳಿದ್ರೆ ಟಾಟಾ ಮೋಟರ್ಸ್, ಇದು ಬಂದು ಸುಮಾರು ₹21.65 ಅಷ್ಟು ಏರಿಕೆ ಆಗಿದೆ ಪ್ರತಿಯೊಂದು ಶೇರಲ್ಲೂ. ಅದೇ ರೀತಿ ಸುಜ್ಲಾನ್ ಎನರ್ಜಿ ಮತ್ತು ಟ್ರೆಂಡಿಂಗಲ್ಲಿ ಬಂದಿದೆ, ಮತ್ತು ಇದು ₹40.60ಗೆ ರೀಚ್ ಆಗಿದೆ. ಇವತ್ತು ಬಂದು ಸುಮಾರು ₹1.90 ಅಷ್ಟು ಏರಿಕೆ ಆಗಿದೆ. ಹಾಗೆ ಪೇಟಿಎಮ್ ನೋಡೋದಾದರೆ ಇವತ್ತು ಸುಮಾರು 2% ಅಷ್ಟು ಹತ್ತಿರ ಏರಿಕೆ ಆಗಿದೆ, ಅಂದರೆ ₹7.70 ಪ್ರತಿಯೊಂದು ಶೇರ್ಲಿ ಏರಿಕೆ ಆಗಿದೆ, ಮತ್ತು ₹400.75 ಇದು ರೀಚ್ ಆಗಿದೆ. ಹಾಗೆ ಇಂಡಿಯನ್ ರಿನ್ಯೂಬಲ್ ಎನರ್ಜಿ ನೋಡೋದಾದರೆ ಇವತ್ತು ಪ್ರತಿಯೊಂದು ಶೇರಲ್ಲಿ ಇದರಲ್ಲಿ ಸುಮಾರು ₹6.20 ಅಷ್ಟು ಏರಿಕೆ ಆಗಿದೆ. ಹಾಗೆ ಟಾಟಾ ಸ್ಟೀಲ್ ಅಷ್ಟೇ, ಇವತ್ತು ಸುಮಾರು ₹5.65 ಪ್ರತಿ ಶೇರ್ಲಿ ಏರಿಕೆ ಆಗಿದೆ. ಹಾಗೆ ನಿಫ್ಟಿ 50 ಕಂಪ್ನಿಗಳಲ್ಲಿ ಯಾವೆಲ್ಲ ಟಾಪ್ ಗೇನರ್ಸ್ ಅತಿ ಹೆಚ್ಚು ಲಾಭ ಮಾಡಿರೋ ಕಂಪ್ನಿಗಳು ಅಂತ ಹೇಳಿದ್ರೆ ಬಜಾಜ್ ಫಿನ್ಸರ್, ಇದರಲ್ಲಿ ಸುಮಾರು ₹28.20 ಅಷ್ಟು ಏರಿಕೆ ಆಗಿದೆ ಪ್ರತಿಯೊಂದು ಶೇರಲ್ಲಿ. ಬಜಾಜ್ ಫಿನಾನ್ಸ್ ಇವತ್ತು ಸುಮಾರು ಇದರಲ್ಲಿ ₹109 ಅಷ್ಟು ಏರಿಕೆ ಆಗಿದೆ. ಹೆಚ್ಚು ಕಡಿಮೆ ಇವತ್ತು ಇದು ಕ್ಲೋಸ್ ಆಗಬೇಕಾದ್ರೆ ₹6,421 ಪ್ರತಿಯೊಂದು ಶೇರಿನ ಬೆಲೆ ಇದು ಬಜಾಜ್ ಫಿನಾನ್ಸ್. ಹಾಗೆ ದಿವಿಸ್ ಲ್ಯಾಬೊರೇಟರೀಸು ಸುಮಾರು ₹56-57 ಅಷ್ಟು ಏರಿಕೆ ಆಗಿದೆ ಅನ್ಬೋದು. ಏಷ್ಯನ್ ಪೇಂಟ್ಸ್ ಪ್ರತಿಯೊಂದು ಶೇರಲ್ಲಿ ಸುಮಾರು ₹40.25 ಅಷ್ಟು ಏರಿಕೆ ಆಗಿದೆ. ITC ಸುಮಾರು ಪ್ರತಿಯೊಂದು ಶೇರಲ್ಲಿ ₹5.70 ಅಷ್ಟು ಏರಿಕೆ ಆಗಿದೆ. ಟೆಕ್ ಮಹೇಂದ್ರದಲ್ಲಿ ಸುಮಾರು ₹17.15 ಅಷ್ಟು ಏರಿಕೆ ಇದೆ. HDFC ಲೈಫಲ್ಲಿ ಸುಮಾರು ₹8 ಅಷ್ಟು ಏರಿಕೆ ಇದೆ. ಹಾಗೆ ಟಾಟಾ ಸ್ಟೀಲ್, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ಬಜಾಜ್ ಆಟೋ, ಟಾಟಾ ಮೋಟರ್ಸ್, JSW ಸ್ಟೀಲ್, UPL, ಹಿಂಡಾಲ್ಕೋ ಇಂಡಸ್ಟ್ರೀಸ್ ಇದರಲ್ಲಿ ಕಂಪ್ನಿಗಳಲ್ಲಿ ಇವತ್ತು ಏರಿಕೆಯಾಗಿದೆ. ಹಾಗೆ LTI ಮೈಂಟ್ರಿ ಕಂಪ್ನಿನಲ್ಲಿ ಇವತ್ತು CFO ವಿನೀತ್ ಅವರು ರಿಸೈನ್ ಮಾಡಿದ್ದಾರೆ. ಇವತ್ತು LTI ಮೈಂಟ್ರಿನಲ್ಲಿ ಶೇರಿನ ಬೆಲೆ ನೋಡೋದಾದರೆ ₹5,110 10.85ಕ್ಕೆ ಇವತ್ತು ಕ್ಲೋಸ್ ಆಗಿತ್ತು. ಸುಮಾರು 1% ಅಷ್ಟು ಇದರಲ್ಲಿ ಇಳಿಕೆ ಆಗಿದೆ. ಮುಂದೆ ನೋಡಬೇಕು ಏನಾಗುತ್ತೆ ಅಂತ. ಹಾಗೆ ಗೋಪಾಲ್ ಸ್ನ್ಯಾಕ್ಸ್ ಲಿಮಿಟೆಡ್ ಇದು IPOನಲ್ಲಿ ಇದೆ. ಇದು ಬಂದು 11ನೇ ತಾರೀಕು ತನಕ ಇರುತ್ತೆ, 6ನೇ ತಾರೀಕಿಂದ 11ನೇ ತಾರೀಕು. ಹಾಗೆ ಶ್ರೀಕರ್ಣಿ ಫ್ಯಾಬ್ಕಾಮ್ ಲಿಮಿಟೆಡ್, ಇದು ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರಿ, ಇದು SME ಕ್ಯಾಟಗರಿನಲ್ಲಿ ಬರೋ IPO. ಇದು ಅಷ್ಟೇ 6ನೇ ತಾರೀಕು ಓಪನ್ ಆಗಿರೋದು, 11ನೇ ತಾರೀಕು ತನಕ ಇರುತ್ತೆ. ಹಾಗೆ ನಾವು ನೋಡೋದಾದರೆ ಟಾಟಾ ಪವರು ಒಂದು ವರ್ಷದ ಕೆಳಗಡೆ 9 ಮಾರ್ಚ್ 2023 ನೋಡೋದಾದರೆ ₹209.75 ಇತ್ತು. ಹಾಗೆ ಇವತ್ತು ನೋಡೋದಾದರೆ ಸುಮಾರು ₹428.45 ಆಗಿದೆ. ಇವತ್ತು ಒಂದೇ ದಿವಸದಲ್ಲಿ ನೋಡೋದಾದರೆ ಸುಮಾರು 7.67% ಅಷ್ಟು ಏರಿಕೆ ಆಗಿದೆ. ಸುಮಾರು ಒಂದೇ ದಿವಸದಲ್ಲಿ ಟಾಟಾ ಪವರ್ ಇವತ್ತು ಸುಮಾರು ₹30.30 ಅಷ್ಟು ಏರಿಕೆ ಆಗಿದೆ. ಇವತ್ತು ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು ₹425.25ಕ್ಕೆ ಕ್ಲೋಸ್ ಆಗಿದೆ. ಇದು ಒಂದು ಒಳ್ಳೆ ಟ್ರೆಂಡಿಂಗ್ ಆಗಿ ಏರಿಕೆ ಆಗಿರೋ ಒಂದೇ ವರ್ಷದಲ್ಲಿ ಶೇರು ಅಂತ ಹೇಳ್ಬೋದು. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.